ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ಆಲೊಬ್ಬಟ್ಟು ಅಂತಾರೆ, ಮತ್ತು ಕೆಲವರು ಆಲ್ಪುರಿ ಸಹ ಅಂತ ಕರೀತಾರೆ. ಇದು ತುಂಬಾ ಈಸಿ ಮತ್ತು ಸಿಂಪಲ್ ಕೂಡ. ಮನೆಗೆ ತಕ್ಷಣ ಯಾರಾದರೂ ನೆಂಟರು ಬಂದಾಗ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗೂ ಸಹ ಇರ್ತೈತೆ. ಮನೆಯಲ್ಲಿರೋ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ಸ್ವೀಟ್ ಇದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವಾ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬಟ್ಲು ಗೋಧಿ ಹಿಟ್ಟು ತಗೊಂಡು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ಯಾಕೆಂದರೆ ನಾವು ಯಾವುದೇ ಒಂದು ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡೆ. ಈಗ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ಯಾವ ಅದಕ್ಕೆ ಬೆರೆಸ್ತೀವೋ ಅದೇ ರೀತಿ ಬೆರೆಸ್ಕೊಂಡು ಇಟ್ಕೊಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ನಾದಿ ಉಂಡೆ ಕಟ್ಟಿ ಒಂದು ಬಟ್ಲು ಮುಚ್ಚಿ ನೆನೆಯಕ್ಕೆ ಬಿಡಬೇಕು. ಈಗ ಸ್ಟವ್ ಹಚ್ಚಿ ಚಿಕ್ಕ ಪ್ಯಾನ್ ಇಟ್ಟು 2 ಸ್ಪೂನ್ ಗಸಗಸೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಿಧಾನಕ್ಕೆ ರೋಸ್ಟ್ ಮಾಡ್ಕೋಬೇಕು. ಗಸಗಸೆನ ಹುರಿದಿದ್ದಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈಗ 2 ಸ್ಪೂನ್ ಆಗೋಷ್ಟು ಕಡಲೆಪಪ್ಪನ್ನು ಹಾಕ್ಕೊಂಡು ಅದನ್ನು ಸಹ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಹುರಿಯೋದು ಬೇಡ. ಕಡಲೆಪಪ್ಪು ಹುರ್ಕೊಂಡಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಕಡಲೆಪಪ್ಪು ತಣ್ಣಗಾಗೋದಕ್ಕೆ ಬಿಡಿ. ಇಲ್ಲಿ ಮಿಕ್ಸಿ ಜಾರ್ಗೆ ನಾನು 1 ತೆಂಗಿನಕಾಯಿ ತಗೊಂಡು ಈ ರೀತಿ ತುರಿಚಿಟ್ಕೊಂಡಿದ್ದೀನಿ. ಈಗ ಆ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಹುರಿದಿಟ್ಕೊಂಡಿರೋ ಕಡಲೆಪಪ್ಪು ಮತ್ತು 4 ಏಲಕ್ಕಿನ ಹಾಗೆ ಹಾಕಕ್ಕೆ ಹೋಗ್ಬಿಡಿ, ನುಣ್ಣಗೆ ಆಗೋದಿಲ್ಲ. ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಆಗುತ್ತೆ. ಮತ್ತು ಹುರಿದಿಟ್ಕೊಂಡಿರೋ ಗಸಗಸೆನೂ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಈ ರೀತಿ ಪೇಸ್ಟ್ ಥರ ಮಾಡಿಕೊಂಡ್ರೂ ಪರವಾಗಿಲ್ಲ, ನುಣ್ಣಗೆ ಇರಬೇಕು. ಈಗ ಪಾನಕ ರೆಡಿ ಮಾಡ್ಕೊಬೇಕು. ನಾನು ಒಂದು ಪಾತ್ರೆಗೆ ಕುಟ್ಟಿ ಇಟ್ಕೊಂಡಿರೋ ಬೆಲ್ಲನ 3 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1-2 ಲೋಟ ಆಗೋಷ್ಟು ನೀರು ಹಾಕಿ ಸ್ಟವ್ ಹಚ್ಚಿ ಅದು ಚೆನ್ನಾಗಿ ಕರಗೋವರೆಗೂ ತಿರುಗಿಸ್ಕೊಡ್ತಾ ಇರಬೇಕು. ನೀವು ಬೇಕಿದ್ದರೆ ಬೆಲ್ಲ ಕರಗೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೊಬೋದು. ಈಗ ಬೆಲ್ಲ ಎಲ್ಲ ಕರಗಿ ಕುದೀತಾ ಇದೆ. ಈಗ ನಾವು ಈ ಪಾತ್ರೆನ ಪಕ್ಕಕ್ಕೆ ಇಟ್ಕೊಂಡು ನಾವು ಯಾವ ಪಾತ್ರೆಯಲ್ಲಿ ಪಾನಕ ಮಾಡ್ತೀವೋ ಆ ಪಾತ್ರೆಗೆ ಬೆಲ್ಲನ ಶೋಧಿಸ್ಕೊಬೇಕು. ಯಾಕೆಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ, ಅದಕ್ಕೋಸ್ಕರ ಶೋಧಿಸ್ಕೊಂಡ್ರೆ ಒಳ್ಳೆಯದು. ಈಗ ಬೆಲ್ಲದ ನೀರಿಗೆ ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಹಾಕ್ಕೊಂಡು ಜಾರಿಗೂ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಳ್ಬೇಕು. ಮತ್ತು ಜಾಸ್ತಿ ನೀರಾಗೂ ಇರಬಾರ್ದು ಮತ್ತು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿರಲಿ. ಚೆನ್ನಾಗಿ ಕುದಿಸ್ಕೊಬೇಕು. ಸ್ವೀಟ್ ಟೇಸ್ಟ್ ನೋಡಿ, ಬೇಕಿದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಬೋದು. ಯಾಕೆಂದರೆ ನಾವು ಇದರಲ್ಲಿ ಪೂರಿ ಅಥವಾ ಚಪಾತಿ ಮಾಡಿ ಡಿಪ್ ಮಾಡಿದಾಗ ಅದು ಸಪ್ಪೆ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಪಾನಕ ಸ್ವೀಟಾಗಿ ಇರಬೇಕು. ಈಗ ಪಾನಕ ಕುದೀತಾ ಇದೆ. ಇದನ್ನು ಜಾಸ್ತಿ ಹೊತ್ತು ಏನು ಕುದಿಸೋದೇನು ಬೇಡ, ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದನ್ನು ಕುದಿಸಿದ ಮೇಲೆ ಪಕ್ಕಕ್ಕೆ ಇಟ್ಕೊಂಡು ಈಗ ಪೂರಿ ಲಟ್ಸ್ಕೊಳ್ಳೋಣ. ಈಗ ಪಾನಕ ಆದಮೇಲೆ ಅದನ್ನೆತ್ತಿ ಪಕ್ಕಕ್ಕೆ ಇಟ್ಕೊಂಡು ಅದೇ ಸ್ಟವ್ ಮೇಲೆ ಬಾಣಲಿ ಇಟ್ಟು ಬಾಣಲಿಗೆ ಪೂರಿ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಕಾಯಿಸ್ಕೊಳ್ಳಿ. ನಾವು ಎಣ್ಣೆ ಕಾಯೋದ್ರೊಳಗೆ ಪೂರಿನ ಲಟ್ಸ್ಕೊಳ್ಳೋಣ. ಬೆರೆಸಿಟ್ಕೊಂಡಿರೋ ಚಪಾತಿ ಹಿಟ್ಟನ್ನು ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳಿ. ಒಂದು 4-5 ಪುರಿ ಒಂದೇ ಸರಿ ಲಟ್ಸಿಟ್ಕೊಂಡ್ಬಿಡಬೇಕು. ನಮಗೆ ಕರಿಯೋದಕ್ಕೆ ಈಸಿ ಆಗುತ್ತೆ. ತುಂಬ ತೆಳ್ಳಗೇನು ಬೇಡ, ತುಂಬ ಮಂದಕ್ಕೇನು ಬೇಡ. ನಾವು ಪೂರಿನ ಯಾವ ರೀತಿ ಲಟ್ಸ್ಕೊತೀವೋ ಅದೇ ರೀತಿ ಲಟ್ಸ್ಕೊಂಡ್ರೆ ಸಾಕು.
ಈ ರೀತಿ ಒಟ್ಟಿಗೆ ಒಂದು 5-6 ಮಾಡಿಟ್ಕೊಂಬಿಡಿ, ನಿಮಗೆ ಈಸಿ ಆಗುತ್ತೆ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಕಾಯಿಸ್ಕೊಬೇಕು. ಈಗ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ಎಣ್ಣೆ ಕಾದಿದೆ. ಈಗ ಒಂದೊಂದೇ ಪೂರಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಎರಡೂ ಕಡೆ ಬೇಯಿಸ್ಕೊಂಡಾದ್ಮೇಲೆ ತೆಗೆದು ಎಣ್ಣೆ ಎಲ್ಲ ಸೋಸಿ ಒಂದು ಬೌಲಲ್ಲಿ ಪೂರಿನ ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರೋ ಪಾನಕನ ಅದ್ರ ಮೇಲೆ ಒಂದು 2 ಸೌಟಾಗೋಷ್ಟು ಹಾಕ್ಕೊಬೇಕು. ಇದೇ ರೀತಿ ಎಲ್ಲ ಪೂರಿನೂ ಫ್ರೈ ಮಾಡಿಕೊಂಡು ಬೌಲ್ಗೆ ಹಾಕಿ ಪಾನಕನ ಅದರ ಮೇಲೆ ಪೂರಿ ಮೇಲೆ ಹಾಕ್ಕೊಬೇಕು. ನೀವು ಈ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಎಣ್ಣೆ ಇಷ್ಟಪಡದೇ ಇರೋರು ಚಪಾತಿ ಮಾಡಿ ಚಪಾತಿನ ಪಾನಕದಲ್ಲಿ ಹಾಕಿ ಮಾಡ್ಕೊಬೋದು. ಆಲೂಬೊಟ್ಟನ್ನು ತಕ್ಷಣಕ್ಕಾದರೆ ಪೂರಿ ಮಾಡಿಕೊಂಡು ಆಲೂಬೊಟ್ಟು ಮಾಡ್ಕೋಬೋದು. ಇಲ್ಲ ಅಂತಂದರೆ ಎಣ್ಣೆ ಇಷ್ಟಪಡದೇ ಇರೋರು ಚಪಾತಿ ಮಾಡಿಕೊಂಡು ಪಾನಕದಲ್ಲಿ ಡಿಪ್ ಮಾಡಿ ಅದು ಚೆನ್ನಾಗಿ ನೆನೆದ್ರೇ ತುಂಬ ಚೆನ್ನಾಗಿರೋದು. ಒಂದು 6ರಿಂದ 8 ಅವರ್ ನೆನೆಸಬೇಕು. ಆಗ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಆಲೂಬೊಟ್ಟು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.